ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನೆಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎರಡನೇ ಪ್ರಾಬ್ಲಮ್ ಮಾಡೆಲ್ ಪೇಪರ್ನಲ್ಲಿ ಬಂದಿರುವಂತಹ CPU ಶೆಡ್ಯೂಲಿಂಗ್ ಅಂಡರ್ ಎರಡನೇ ಪ್ರಾಬ್ಲಮ್ ಅನ್ನ ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಈ ಒಂದು ಪ್ರಾಬ್ಲಮ್ ಅಲ್ಲಿ SRTF ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಅಲ್ಗಾರಿದಮ್ ಮತ್ತೆ ಪ್ರಿಯಾರಿಟಿನ ಅಪ್ಲೈ ಮಾಡಿ ಸಾಲ್ವ್ ಮಾಡೋದಕ್ಕೆ ಹೇಳಿದ್ದಾರೆ. ಆವರೇಜ್ ವೇಟಿಂಗ್ ಟೈಮ್ ಮತ್ತೆ ಆವರೇಜ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು. ಈಗ ಫಸ್ಟ್ SRTF ಮತ್ತೆ ಪ್ರಯಾರಿಟಿ ಅಂತ ಅಂದ್ರೆ ಏನು ಅಂತ ಫಸ್ಟ್ ತಿಳ್ಕೊಳ್ಳೋಣ. ಇವೆರಡೂ ಕೂಡ ಪ್ರಿಯಂಪ್ಟಿವ್ ಶೆಡ್ಯೂಲಿಂಗ್ ಅಂಡರ್ ಬರುತ್ತೆ. ಸೊ CPU ಶೆಡ್ಯೂಲಿಂಗ್ ಅಲ್ಲಿ ಎರಡು ಟೈಪ್, ಒಂದು ಪ್ರಿಯಂಪ್ಟಿವ್, ಇನ್ನೊಂದು ನಾನ್ ಪ್ರಿಯಂಪ್ಟಿವ್. ಸೊ SJF ಇರ್ಬೋದು, FCFS ಅವೆರಡು ಏನು ನಾನ್ ಪ್ರಿಯಂಪ್ಟಿವ್. ನಾನ್ ಪ್ರಿಯಂಪ್ಟಿವ್ ಏನ್ ಹೇಳುತ್ತೆ, ಒಂದು ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗ್ತಿದೆ ಅಂತ ಅಂದ್ರೆ ಅದು ಫುಲ್ ಎಕ್ಸಿಕ್ಯೂಟ್ ಆಗೋವರೆಗೂ ಬೇರೆ ಪ್ರೋಸೆಸ್ಗೆ CPU ಅಲೋಕೇಟ್ ಆಗಂಗಿಲ್ಲ. ಪ್ರೋಸೆಸ್ P1ಗೆ 8 ನಿಮಿಷದ ಎಕ್ಸಿಕ್ಯೂಷನ್ ಬೇಕು ಅಂತಂದ್ರೆ 8 ನಿಮಿಷ ಎಕ್ಸಿಕ್ಯೂಟ್ ಆಗೋವರೆಗೂ ಬೇರೆ ಒಂದು ಪ್ರೋಸೆಸ್ಗೆ ನಾವು CPU ನ ಕೊಡಲ್ಲ. ಬಟ್ ಪ್ರಿಯಂಪ್ಟಿವ್ ಅಲ್ಲಿ ಏನಾಗುತ್ತೆ ಅಂತಂದ್ರೆ ನಾವು ಸ್ವಿಚ್ ಮಾಡ್ತಾ ಹೋಗ್ತೀವಿ, ಅಂದ್ರೆ ಪ್ರೋಸೆಸ್ ಗಳನ್ನ ಸ್ವಿಚ್ ಮಾಡ್ತಾ ಹೋಗ್ತೀವಿ, ಸ್ವಿಚ್ ಮಾಡ್ತಾ ಹೋಗ್ತೀವಿ CPU ಅಲ್ಲಿ. ಸೊ ಇವಾಗ SRTF ಅಂತ ಅಂದ್ರೆ ಏನು, ಪ್ರಿಯಾರಿಟಿ ಅಂತ ಅಂದ್ರೆ ಏನು, ಸೊ ಸಾಲ್ವ್ ಮಾಡ್ತಾನೆ ಗೊತ್ತಾಗ್ತಾ ಹೋಗುತ್ತೆ. ಫಸ್ಟ್ SRTF ಅನ್ನ ಅಪ್ಲೈ ಮಾಡೋಣ. ಈ SRTF ಅನ್ನ ಅಪ್ಲೈ ಮಾಡ್ಬೇಕಾದ್ರೆ ನಮಗೆ ಈ ಪ್ರಯಾರಿಟಿ ಕಾಲಮ್ ಬೇಕಾಗಿಲ್ಲ. ಏನು, ನೀವು ಆನ್ಸರ್ ಅನ್ನ ಬರೀಬೇಕಾದ್ರೆ SRTF ಇಂದು ಪ್ರೋಸೆಸ್ ಬರೀರಿ, ಅರೈವಲ್ ಟೈಮ್ ಅನ್ನ ಬರೀರಿ, ಬರ್ಸ್ಟ್ ಟೈಮ್ ಅನ್ನ ಬರೀರಿ, ಪ್ರಯಾರಿಟಿ ಬೇಡ. ಪ್ರಯಾರಿಟಿ CPU ಶೆಡ್ಯೂಲಿಂಗ್ ಮಾತ್ರ ಯೂಸ್ ಮಾಡೋದು. ಈಗ ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತಾ ಹೋಗ್ಬೇಕು. ಗ್ಯಾಂಟ್ ಚಾರ್ಟ್, ಸೊ ಗ್ಯಾಂಟ್ ಚಾರ್ಟ್ ಶುರುವಾಗೋದು 0 ಇಂದ. ಇಲ್ಲಿ ಅವರು ಟೈಮ್ನ SI ಯೂನಿಟ್ ಅನ್ನ ಸ್ಪೆಸಿಫೈ ಮಾಡಿಲ್ಲ, ಮಿನಿಟ್ಸ್, ಸೆಕೆಂಡ್ಸ್, ಮಿಲಿ ಸೆಕೆಂಡ್ಸ್ ಅಂತ. ಸೊ ನಾನು ನಿಮಗೆ ಎಕ್ಸ್ಪ್ಲೈನ್ ಮಾಡೋದಕ್ಕೋಸ್ಕರ ಮಿನಿಟ್ಸ್ ಅಂತ ಕರಿತೀನಿ. ಸೊ 0th ಮಿನಿಟ್ ಅಲ್ಲಿ ಯಾವ ಒಂದು ಪ್ರೋಸೆಸ್ ಬಂದಿದೆ ನೋಡಿ. 0th ಮಿನಿಟ್ ಅಲ್ಲಿ ಕೇವಲ ಒಂದೇ ಒಂದು ಪ್ರೋಸೆಸ್ ಬಂದಿರೋದು, ದಟ್ ಈಸ್ P1. ಸೊ P1 ನಾನು ಎಷ್ಟು ನಿಮಿಷ ಎಕ್ಸಿಕ್ಯೂಟ್ ಮಾಡ್ತೀನಿ. ಇಲ್ಲಿ ನಮಗೆ ಟೈಮ್ ಅನ್ನು ಕೂಡ ಕೊಟ್ಟಿಲ್ಲ, ಎಷ್ಟು ಕ್ವಾಂಟಮ್ ಆಫ್ ಟೈಮ್ ನೀವು ಈ ಒಂದು ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ. ಸೊ ನಾನೇನ್ ಮಾಡ್ತೀನಿ, ಕೇವಲ 1 ಮಿನಿಟ್ ಮಾತ್ರ ಎಕ್ಸಿಕ್ಯೂಟ್ ಮಾಡ್ತೀನಿ. ಯಾಕೆ, ಈ SRTF ಇರ್ಬೋದು, ಪ್ರಯಾರಿಟಿ ಇರ್ಬೋದು, ಎರಡೂ ಕೂಡ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್. ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಅಂತಂದ್ರೆ ಸ್ವಿಚ್ ಆಗ್ತಾ ಇರಬೇಕು ಪ್ರೋಸೆಸ್. ಈಗ 1 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಒಳಗಡೆ ಯಾವ ಯಾವ ಪ್ರೋಸೆಸ್ಗಳು ಬಂದಿದೆ ನೋಡಿ. ಸೊ 1 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಒಳಗಡೆ P1 ಬಂದಿದೆ, P2 ಬಂದಿದೆ. ಈಗ ಯಾವ ಪ್ರೋಸೆಸ್ ಅನ್ನ ನಾನು ಅಪ್ಡೇಟ್, ಸೊ ಇವಾಗ ನಾನು ಯಾವ ಪ್ರೋಸೆಸ್ ಅನ್ನ ಎಕ್ಸಿಕ್ಯೂಟ್ ಮಾಡಬೇಕು ಅಂತ ಯಾವ ರೀತಿ ಡಿಸೈಡ್ ಆಗುತ್ತೆ. P1 1 ಮಿನಿಟ್ ಎಕ್ಸಿಕ್ಯೂಷನ್ ಆಗಿದೆ ಅಂತಂದ್ರೆ ಇನ್ನು 7 ಮಿನಿಟ್ ಎಕ್ಸಿಕ್ಯೂಷನ್ ಬಾಕಿ ಇದೆ. P1 ಮತ್ತೆ P2 ಅಲ್ಲಿ ಯಾರನ್ನ ಇವಾಗ ಎಕ್ಸಿಕ್ಯೂಟ್ ಮಾಡಬೇಕು, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. ಯಾರ್ದು ಕಡಿಮೆ ಟೈಮ್ ಉಳ್ಕೊಂಡಿದೆ ಅಂದ್ರೆ ಕಡಿಮೆ ಟೈಮ್ ಬೇಕು ಎಕ್ಸಿಕ್ಯೂಟ್ ಆಗೋದಕ್ಕೆ ಅವರನ್ನ. P2 4, P1 ಇಂದು ಇನ್ನು 7 ಇದೆ. ಸೊ 7 ಮತ್ತೆ 4 ಅಲ್ಲಿ ಯಾವ್ದು ಚಿಕ್ಕದು, 4. ಸೊ P2 ನ ಎಕ್ಸಿಕ್ಯೂಟ್ ಮಾಡಬೇಕು 1 ಮಿನಿಟ್, 1 + 1 ವಿಲ್ ಬಿ 2. ಸೊ 4 ಅಲ್ಲಿ 1 ಹೋದ್ರೆ 3 ಮಿನಿಟ್ ಎಕ್ಸಿಕ್ಯೂಷನ್ ಬಾಕಿ ಇದೆ. ನಾವು ಇವಾಗ 2 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಅಲ್ಲಿ ಇದ್ದೀವಿ. 2 ನಿಮಿಷದೊಳಗಡೆ P1, P2, P3 ಮೂರು ಪ್ರೋಸೆಸ್ಗಳು ಬಂದಿದೆ. ಈಗ ಇವುಗಳಲ್ಲಿ ಯಾರನ್ನ ಫಸ್ಟ್ ಎಕ್ಸಿಕ್ಯೂಟ್ ಮಾಡ್ತೀವಿ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್. P1ಗೆ 7 ಇದೆ, P2ಗೆ 3 ಇದೆ, P3ಗೆ 9 ಇದೆ. 7, 3, 9 ಯಾವ ಚಿಕ್ಕದು, 3. ಸೊ ಪ್ರೋಸೆಸ್ P2 ನ ಎಕ್ಸಿಕ್ಯೂಟ್ ಮಾಡ್ತೀವಿ ಫಾರ್ ಅನದರ್ 1 ಮಿನಿಟ್. 2 + 1 ವಿಲ್ ಬಿ 3. ಇನ್ನ 2 ಮಿನಿಟ್ ಎಕ್ಸಿಕ್ಯೂಷನ್ ಬಾಕಿ ಇದೆ. 3 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಒಳಗಡೆ ಅಂದ್ರೆ 3 ಮಿನಿಟ್ ಒಳಗಡೆ ಯಾವ ಯಾವ ಪ್ರೋಸೆಸ್ ಬಂದಿದೆ, ಅರೈವಲ್ ಟೈಮ್ ಅನ್ನ ನೋಡಿದ್ರೆ ಎಲ್ಲಾ ಪ್ರೋಸೆಸ್ಗಳು ಬಂದಿದೆ. ಈ 4 ಪ್ರೋಸೆಸ್ಗಳಲ್ಲಿ ಕಡಿಮೆ ರಿಮೈನಿಂಗ್ ಟೈಮ್ ಇರೋದು ಯಾರಿಗೆ ನೋಡಿ, 7 ಇದೆ, ಇಲ್ಲಿ 2 ಮಿನಿಟ್ಸ್ ಇದೆ, 9, 5. ಸೊ 2 ಇರೋದು ಕಡಿಮೆ. ಸೊ ಪ್ರೋಸೆಸ್ P2 ನೇ ನಾವು ಮತ್ತೆ ಇನ್ನೂ 1 ನಿಮಿಷ ಎಕ್ಸಿಕ್ಯೂಟ್ ಮಾಡಬೇಕು. 3 + 1 ವಿಲ್ ಬಿ 4. ಇನ್ನ 1 ನಿಮಿಷದ ಎಕ್ಸಿಕ್ಯೂಷನ್ ಮಾತ್ರ ಬಾಕಿ ಇದೆ. ನೆಕ್ಸ್ಟ್, ಈಗ 4 ಮಿನಿಟ್ ಒಳಗಡೆ ಎಲ್ಲಾ ಪ್ರೋಸೆಸ್ಗಳು ಬಂದಿದೆ. ಈ 4 ಪ್ರೋಸೆಸ್ಗಳಲ್ಲಿ ಕಡಿಮೆ ರಿಮೈನಿಂಗ್ ಟೈಮ್ ಯಾರಿಗಿರೋದು, ಇಲ್ಲಿ 7, 1, 9, 5. ಸೊ ಪ್ರೋಸೆಸ್ P2 ಸೊ ಪ್ರೋಸೆಸ್ P2 ನ ಮತ್ತೆ ಇನ್ನೊಂದು ನಿಮಿಷ ಓಡಿಸ್ತೀನಿ. 4 + 1 ವಿಲ್ ಬಿ 5. ಸೊ ಇವಾಗ ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಗಿದೆ. 1 ಮಿನಿಟ್ ಇತ್ತು, ಸೊ 1 ಮಿನಿಟ್ ಇವಾಗ ಎಕ್ಸಿಕ್ಯೂಟ್ ಮಾಡಿರೋದ್ರಿಂದ ಪ್ರೋಸೆಸ್ P2 ಫುಲ್ ಎಕ್ಸಿಕ್ಯೂಟ್ ಆಯಿತು ಇವಾಗ. ನೆಕ್ಸ್ಟ್ ಇನ್ನು ಉಳಿದಿರುವಂಥದ್ದು 3 ಪ್ರೋಸೆಸ್ಗಳು ಮಾತ್ರ, ಅವಷ್ಟು ಕೂಡ 5 ಮಿನಿಟ್ ಒಳಗಡೆನೆ ಬಂದಿದೆ ಅರೈವಲ್ ಟೈಮ್ ಅಲ್ಲಿ. ಈಗ ಯಾರನ್ನು ಎಕ್ಸಿಕ್ಯೂಟ್ ಮಾಡ್ತೀವಿ, ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್. P1ಗೆ 7, P3ಗೆ 9, P4ಗೆ 5. ಸೊ ಯಾವ್ದು ಕಡಿಮೆ ಇರೋದು, P4. ಸೊ P4 ಅನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಫಾರ್ 1 ಮಿನಿಟ್. 5 + 1 ವಿಲ್ ಬಿ 6. ಸೊ ಇನ್ನ 4 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇದೆ. P1, P2, P3 ಮೂರು ಕೂಡ ಅರೈವ್ ಆಗಿದೆ 6 ಮಿನಿಟ್ ಒಳಗಡೆ. P1 7, P3 9, P4 4 ಇದೆ.
ಸೊ ಇವಾಗ ಮತ್ತೆ P4 ಅನ್ನು ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ. ಸೊ ಅವಾಗ ಏನಾಗುತ್ತೆ 3 ಆಗುತ್ತೆ. ಮತ್ತೆ 7 9 3 ಅಲ್ಲಿ ಯಾವ ಚಿಕ್ಕದು 3. ಸೊ ಮತ್ತೆ ಇದನ್ನ ಎಕ್ಸಿಕ್ಯೂಟ್ ಮಾಡಬೇಕು. ಸೊ ಆಗಾಗ್ಲ ನಾವು ಒಂದೊಂದೇ ಎಕ್ಸಿಕ್ಯೂಟ್ ಮಾಡೋದ್ರ ಬದಲು ಒಂದೇ ಸಲ 4 ನಿಮಿಷ ಎಕ್ಸಿಕ್ಯೂಟ್ ಮಾಡ್ಬಿಡ್ತೀನಿ. ಸೊ ಒಂದೇ ಸಲ 4 ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ರೆ 5 + 4 ವಿಲ್ ಬಿ 9. ಯಾಕಂತಂದ್ರೆ ನಾವು ಯಾರಿಗೆ ಕೊಡದೇ ಇರ್ತೀವಿ ಪ್ರಿಫರೆನ್ಸ್ ಅನ್ನ ಇಲ್ಲಿ ಎಕ್ಸಿಕ್ಯೂಟ್ ಮಾಡೋದಕ್ಕೋಸ್ಕರ ರಿಮೈನಿಂಗ್ ಟೈಮ್ ಕಡಿಮೆ ಇರೋದು. ಸೊ ಇಲ್ಲಿ 4 ಆದ್ಮೇಲೆ 3 2 1 ಇವೆರಡಕ್ಕಿಂತ ಕಡಿಮೆನೇ ಆಗುತ್ತೆ. ಸೊ ಅದಕ್ಕೋಸ್ಕರ ಆಗಾಗ್ಲ P4 ಅಂತ 4 ಸಲ ಬರೆಯೋದ್ರ ಬದಲು ಒಂದೇ ಸಲ ಬರೆದು 4 ನಿಮಿಷ ಎಕ್ಸಿಕ್ಯೂಟ್ ಮಾಡಿದೀನಿ ಅಷ್ಟೇ. ಸೊ ಪ್ರೋಸೆಸ್ P4 ಕೂಡ ಅದರ ಎಕ್ಸಿಕ್ಯೂಷನ್ ಅನ್ನ ಕಂಪ್ಲೀಟ್ ಮಾಡ್ತು. ಇನ್ನ 2 ಪ್ರೋಸೆಸ್ ಇದೆ, ಅವೆರಡೂ ಕೂಡ 9 ಮಿನಿಟ್ ಒಳಗಡೆನೆ ಬಂದಿದೆ. ಇವೆರಡರಲ್ಲಿ ಕಡಿಮೆ ಶಾರ್ಟೆಸ್ಟ್ ರಿಮೈನಿಂಗ್ ಟೈಮ್ ಫಸ್ಟ್ ಯಾರಿಗಿರೋದು 7ಗೆ, ದಟ್ ಈಸ್ ಪ್ರೋಸೆಸ್ P1 ಇಂದು ನೋಡಿ ಇವಾಗ ರಿಡ್ಯೂಸ್ ಮಾಡಿದ್ರೆ ಏನಾಗುತ್ತೆ 1 ಮಿನಿಟ್ ಎಕ್ಸಿಕ್ಯೂಟ್ ಮಾಡಿದ್ರೆ 6 ಆಗುತ್ತೆ. ನೆಕ್ಸ್ಟ್ ಇವೆರಡರಲ್ಲಿ ಸಿಕ್ಕಿರೋದು 6. ಸೊ ಮತ್ತೆ ರಿಡ್ಯೂಸ್ ಮಾಡಿದ್ರೆ 5. ಆಗಾಗ್ಲ 7 ಸಲ ಬರೆಯೋದ್ರ ಬದಲು 7 ಮಿನಿಟ್ ಉಳ್ಕೊಂಡಿತ್ತಲ್ವ 7 ಸಲ ಬರೆಯೋದ್ರ ಬದಲು ಒಂದೇ ಸಲ ಬರೀತೀನಿ ಅಷ್ಟೇ. ಸೊ 9 + 7 ವಿಲ್ ಬಿ 16. ಸೊ ಯಾಕಂತಂದ್ರೆ ಇದಕ್ಕೆ ಪ್ರಯಾರಿಟಿ ಸಿಗ್ತಿದ್ದು ಇಲ್ಲಿ ಈಗ ಎಕ್ಸಿಕ್ಯೂಟ್ ಮಾಡೋದಕ್ಕೆ, ಯಾಕಂತಂದ್ರೆ ಇದಕ್ಕೆ ಕಡಿಮೆ ರಿಮೈನಿಂಗ್ ಟೈಮ್ ಇದ್ದಿದ್ದು. ಅದಕ್ಕೋಸ್ಕರ ಆಗಾಗ್ಲ 7 ಸಲ P1 ಅಂತ ಎಕ್ಸಿಕ್ಯೂಟ್ ಮಾಡೋದ್ರ ಬದಲು ಒಂದೇ ಸಲ 7 ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ದೀನಿ. ಪ್ರೋಸೆಸ್ P1 ಕೂಡ ಕಂಪ್ಲೀಟ್ ಆಯ್ತು. ಇನ್ನು ಉಳಿದಿರುವಂಥದ್ದು ಕೇವಲ ಪ್ರೋಸೆಸ್ P3. ಸೊ ಪ್ರೋಸೆಸ್ P3 ಕಂಪ್ಲೀಟ್ ಆಗೋದಕ್ಕೆ 9 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇದೆ. ಸೊ 9 ಮಿನಿಟ್ ಒಂದೇ ಸಲ ಎಕ್ಸಿಕ್ಯೂಟ್ ಮಾಡ್ತೀನಿ. ಸೊ 9 ಮಿನಿಟ್ ಅಂತಂದ್ರೆ 16 + 9 ವಿಲ್ ಬಿ 25. ಯಾಕೆ ಪ್ರೋಸೆಸ್ P3 ನ 9 ಸಲ P3 ಅಂತ ಬರೆಯೋದ್ರ ಬದಲು ಒಂದೇ ಸಲ 9 ಮಿನಿಟ್ ಎಕ್ಸಿಕ್ಯೂಷನ್ ಮಾಡಿದ್ವಿ. ಯಾಕೆ ಒಂದೇ ಒಂದು ಪ್ರೋಸೆಸ್ ಉಳ್ಕೊಂಡಿದ್ದು, ಅದಕ್ಕೆ ಪ್ರಯಾರಿಟಿ ಸಿಗಬೇಕು, ಅದೇ ಎಕ್ಸಿಕ್ಯೂಟ್ ಆಗಬೇಕು. ಅದಕ್ಕೋಸ್ಕರ ಈಗ ನಾವು SRTF ಅಲ್ಲಿ ಆವರೇಜ್ ವೇಟಿಂಗ್ ಟೈಮ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬೇಕು ಅಂತಂದ್ರೆ ಫಸ್ಟ್ ನಮಗೆ ಬೇಕಾಗಿರೋದು ಕಂಪ್ಲೀಷನ್ ಟೈಮ್. ಈ ಒಂದು ಕಾಲಮ್ ಅನ್ನ ಬರಿಬೇಡಿ, ನೀವು SRTF ಆನ್ಸರ್ ಬರಿಬೇಕಾದ್ರೆ ನೆನಪಿರ್ಲಿ, ಇದು ಕೇವಲ ಪ್ರಯಾರಿಟಿ ಮಾತ್ರ ಯೂಸ್ ಆಗುತ್ತೆ. ಕಂಪ್ಲೀಷನ್ ಟೈಮ್ ಅಂತ ಅಂದ್ರೇನು, ಒಂದು ಪ್ರೋಸೆಸ್ ಅದರ ಫುಲ್ ಎಕ್ಸಿಕ್ಯೂಷನ್ ಅನ್ನ ಯಾವಾಗ ಕಂಪ್ಲೀಟ್ ಮಾಡ್ತು. ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್ ಬಟ್ ಕಂಪ್ಲೀಟ್ ಆಗಿದ್ದು 16th ಮಿನಿಟ್. ಪ್ರೋಸೆಸ್ P2 ಶುರುವಾಗಿದ್ದು 1st ಮಿನಿಟ್ ಬಟ್ ಕಂಪ್ಲೀಟ್ ಆಗಿದ್ದು 5th ಮಿನಿಟ್. ಪ್ರೋಸೆಸ್ P3 ಶುರುವಾಗಿದ್ದು 16th ಮಿನಿಟ್ ಕಂಪ್ಲೀಟ್ ಆಗಿದ್ದು 25th ಮಿನಿಟ್. ಪ್ರೋಸೆಸ್ P4 ಶುರುವಾಗಿದ್ದು 5th ಮಿನಿಟ್ ಕಂಪ್ಲೀಟ್ ಆಗಿದ್ದು 9th ಮಿನಿಟ್. ಸೊ ಸಿಂಪಲ್. ಈ ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಬರೀತಾ ಹೋಗ್ತೀವಿ. ಟರ್ನ್ ಅರೌಂಡ್ ಟೈಮ್, ಸೊ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ಈ ಫಾರ್ಮುಲಾಗಳು ನಿಮಗೆ ಗೊತ್ತಿರಬೇಕು. ಎಲ್ಲಾ CPU ಶೆಡ್ಯೂಲಿಂಗ್ ಅಲ್ಲಿ 2 ಫಾರ್ಮುಲಾನೇ ಯೂಸ್ ಮಾಡೋದು. ಟರ್ನ್ ಅರೌಂಡ್ ಟೈಮ್ ಇಸ್ ಈಕ್ವಲ್ ಟು ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್. ಇವೆರಡು ನಿಮಗೆ ನೆನಪಿರಬೇಕು. ಸೊ ಟರ್ನ್ ಅರೌಂಡ್ ಟೈಮ್ ಅಂತ ಅಂದ್ರೆ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್. 16 - 0 is 16, 5 - 1 is 4, 25 - 2 is 23, 9 - 3 is 6. ಸಿಂಪಲ್. ನೆಕ್ಸ್ಟ್ ಇವಾಗ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಬೇಕು. ವೇಟಿಂಗ್ ಟೈಮ್ ವಿಲ್ ಬಿ ಟರ್ನ್ ಅರೌಂಡ್ ಟೈಮ್ ಮೈನಸ್ ಬರ್ಸ್ಟ್ ಟೈಮ್, ಇನಿಷಿಯಲ್ ಬರ್ಸ್ಟ್ ಟೈಮ್. 16 - 8 is 8, 4 - 4 is 0, 23 - 9 is 23 - 9 ಅಂತಂದ್ರೆ 23 - 9 is 14. ನೆಕ್ಸ್ಟ್ 6 - 5 will be equal to 1. ಈಗ ಆವರೇಜ್ ವೇಟಿಂಗ್ ಟೈಮ್ ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿದ್ರೆ ನಮಗೆ ಪ್ರಾಬ್ಲಮ್ ಮುಗೀತು. ಆವರೇಜ್ ವೇಟಿಂಗ್ ಟೈಮ್ ವಿಲ್ ಬಿ ಈಕ್ವಲ್ ಟು ಈ ಅಷ್ಟು ವ್ಯಾಲ್ಯೂಗಳನ್ನ ಆಡ್ ಮಾಡಿ. 8 + 0 + 14 + 1 ಡಿವೈಡೆಡ್ ಬೈ ಟೋಟಲ್ ಎಷ್ಟು ಪ್ರೋಸೆಸ್ ಇರೋದು 4 ಪ್ರೋಸೆಸ್. ಸೊ ಡಿವೈಡ್ ಇಟ್ ಬೈ 4. 8 + 0 8, 8 + 14 ಏನಾಗುತ್ತೆ 22, 22 + 1 is 23 ಡಿವೈಡೆಡ್ ಬೈ 4. ಆವರೇಜ್ ವೇಟಿಂಗ್ ಟೈಮ್ ಸಿಕ್ತು. ಆವರೇಜ್ ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಈಕ್ವಲ್ ಟು, ಸೊ ಟರ್ನ್ ಅರೌಂಡ್ ಟೈಮ್ ಕಾಲಮ್ ಇಂದ ಆಡ್ ಮಾಡ್ತಾ ಬನ್ನಿ. 16 + 4 + 23 + 6 ಡಿವೈಡೆಡ್ ಬೈ ಟೋಟಲ್ 4 ಪ್ರೋಸೆಸ್. ಸೊ ಡಿವೈಡೆಡ್ ಬೈ 4. 16 + 4 is 20, 20 + 23 is 43, 43 + 6 is 49. ಸೊ 49 ಡಿವೈಡೆಡ್ ಬೈ 4 is the average turnaround time. ಇವಾಗ ಆಫ್ ಪ್ರಾಬ್ಲಮ್ ಮುಗಿತು, SRTF ಮುಗಿದಿದೆ. ನೆಕ್ಸ್ಟ್ ಪ್ರಯಾರಿಟಿನ ಡಿಸ್ಕಸ್ ಮಾಡೋಣ. ಸೊ ಇವಾಗ ಪ್ರಯಾರಿಟಿ CPU ಶೆಡ್ಯೂಲಿಂಗ್, ಇದು ಕೂಡ ಪ್ರಿಯಂಪ್ಟಿವ್ CPU ಶೆಡ್ಯೂಲಿಂಗ್ ಆಗಿರೋದ್ರಿಂದ ಇಲ್ಲಿ ನಮಗೆ ಟೈಮ್ ಕ್ವಾಂಟಮ್ ಅನ್ನ ಕೊಟ್ಟಿಲ್ಲ. ಸೊ ಒಂದೊಂದು ಮಿನಿಟ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗೋಣ. ಸೊ ಇಲ್ಲೂ ಕೂಡ ಗ್ಯಾಂಟ್ ಚಾರ್ಟ್ ಅನ್ನ ಯೂಸ್ ಮಾಡ್ತೀನಿ. ಸ್ಟಾರ್ಟಿಂಗ್ ಫ್ರಮ್ 0th ಮಿನಿಟ್. 0th ಮಿನಿಟ್ ಅಲ್ಲಿ ಯಾವ ಒಂದು ಪ್ರೋಸೆಸ್ ಬಂದಿದೆ ನೋಡಿ. ಈಗ ಪ್ರೋಸೆಸ್
ಕೇವಲ P1 ಮಾತ್ರ ಬಂದಿರೋದು. ಅರೈವಲ್ ಟೈಮ್ನ ನೋಡಿದ್ರೆ 0th ಮಿನಿಟಲ್ಲಿ ಒಂದೇ ಒಂದು ಬಂದಿರೋದು. ಸೊ ಒಂದೇ ಒಂದು ಪ್ರೋಸೆಸ್ ಇರೋದ್ರಿಂದ ನಾವು ಪ್ರಯಾರಿಟಿನ ನೋಡಲ್ಲ, ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಪ್ರೋಸೆಸ್ P1 ಎಕ್ಸಿಕ್ಯೂಟ್ ಆಗುತ್ತೆ ಎಷ್ಟು ನಿಮಿಷ? 1 ನಿಮಿಷ. ಸೊ 1 ನಿಮಿಷ ಎಕ್ಸಿಕ್ಯೂಟ್ ಆದರೆ ಇನ್ನೂ 7 ಮಿನಿಟ್ ಆಫ್ ಎಕ್ಸಿಕ್ಯೂಷನ್ ಬಾಕಿ ಇದೆ. 1 ಮಿನಿಟ್ ಒಳಗಡೆ ಯಾವ ಪ್ರೋಸೆಸ್ ಬಂದಿದೆ ನೋಡಿ. P1 ಬಂದಿದೆ, P2 ಬಂದಿದೆ. ಈಗ ಈ ಎರಡು ಪ್ರೋಸೆಸ್ ಅಲ್ಲಿ ಯಾರನ್ನ ಎಕ್ಸಿಕ್ಯೂಟ್ ಮಾಡ್ತೀವಿ? ದಟ್ ವಿಲ್ ಬಿ ಡಿಪೆಂಡ್ ಆನ್ ದ ಪ್ರಿಯಾರಿಟಿ. ಸೊ ಪ್ರಿಯಾರಿಟಿನ ನೋಡಿ, ಲೋಯರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ನೆನಪಿರ್ಲಿ ಏನು? ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಈಗ ಫಸ್ಟ್ ಪ್ಲೇಸು, ಸೆಕೆಂಡ್ ಪ್ಲೇಸು, ಥರ್ಡ್ ಪ್ಲೇಸ್ ಇದೆ ಅಂತ ಅನ್ಕೊಳ್ಳಿ. ಒಂದು ಎಕ್ಸಾಮ್ ಅಥವಾ ಒಂದು ಕಾಂಪಿಟೇಷನ್ ಅಲ್ಲಿ ಯಾರಿಗೆ ಜಾಸ್ತಿ ಪ್ರಿಫರೆನ್ಸು? ಫಸ್ಟ್ ಪ್ಲೇಸ್ ಇರೋನ್ಗೆ. ನೆಕ್ಸ್ಟ್ ಸೆಕೆಂಡ್ ಪ್ಲೇಸ್, ನೆಕ್ಸ್ಟ್ ಥರ್ಡ್ ಪ್ಲೇಸ್. ಅಂದ್ರೆ ಏನಾಯ್ತು? ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ನೆನಪಿರ್ಲಿ ಏನು? ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಈಗ ಇವೆರಡು ಪ್ರೋಸೆಸ್ಗಳಲ್ಲಿ ಕಡಿಮೆ ಇರುವಂತ ಪ್ರಿಯಾರಿಟಿ ವ್ಯಾಲ್ಯೂ ಯಾವುದು? 2. ಸೊ ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಸೊ ಪ್ರೋಸೆಸ್ P2 ನ ಎಕ್ಸಿಕ್ಯೂಟ್ ಮಾಡಬೇಕು. ದಟ್ ಈಸ್ ಫಾರ್ 1 ಮಿನಿಟ್. 1 + 1 2 ಆಗುತ್ತೆ. 4 ಮಿನಿಟ್ ಇತ್ತು, ಇವಾಗ 3 ಮಿನಿಟ್ ಆಗಿದೆ. 1 ಮಿನಿಟ್ ಎಕ್ಸಿಕ್ಯೂಟ್ ಆಗಿದೆ ಅಂದ್ರೆ 2 ಮಿನಿಟ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ? ಪ್ರೋಸೆಸ್ P1, P2, P3. ಈಗ ಮೂರದು ಕೂಡ ಪ್ರಯಾರಿಟಿನ ನೋಡಿ. ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಪ್ರೋಸೆಸ್ P3 1, P2 2, P1 3. ಸೊ ಕಡಿಮೆ ಇರೋದು ಯಾವುದು? 1 ಅಂತ ಅಂದ್ರೆ ಪ್ರೋಸೆಸ್ P3 ನ ಎಕ್ಸಿಕ್ಯೂಟ್ ಮಾಡಬೇಕು. ದಟ್ ಈಸ್ ಫಾರ್ 1 ಮಿನಿಟ್. ಸೊ 2 + 1 ವಿಲ್ ಬಿ 3. 9 ಮಿನಿಟ್ ಎಕ್ಸಿಕ್ಯೂಷನ್ ಆಗಬೇಕಿತ್ತು. ಸೊ 1 ಹೋದ್ರೆ ಇನ್ನ 8 ಮಿನಿಟ್ ಎಕ್ಸಿಕ್ಯೂಷನ್ ಬಾಕಿ ಇದೆ. ನೆಕ್ಸ್ಟ್ 3 ಮಿನಿಟ್ಸ್ ಒಳಗಡೆ ಯಾವ್ಯಾವ ಪ್ರೋಸೆಸ್ ಬಂದಿದೆ? ಪ್ರೋಸೆಸ್ P4 ಕೂಡ ಬಂತು. ಎಲ್ಲಾ ಪ್ರೋಸೆಸ್ಗಳು ಬಂದಿದೆ. ಪ್ರಯಾರಿಟಿ ಯಾರಿಗೆ ಕಡಿಮೆ ಇದೆ ನೋಡಿ? ಪ್ರೋಸೆಸ್ P3. ಸೊ ಪ್ರೋಸೆಸ್ P3 ನ ನಾವು ಎಕ್ಸಿಕ್ಯೂಟ್ ಮಾಡ್ತೀವಿ. ಎಷ್ಟು ನಿಮಿಷ? 1 ನಿಮಿಷ. ಸೊ 3 + 1 ವಿಲ್ ಬಿ 4. ಸೊ 1 ಮಿನಿಟ್ ಎಕ್ಸಿಕ್ಯೂಟ್ ಆದರೆ ಇನ್ನು 7 ಮಿನಿಟ್ ಎಕ್ಸಿಕ್ಯೂಷನ್ ಬಾಕಿ ಇದೆ. 4 ಮಿನಿಟ್ ಒಳಗಡೆ ಎಲ್ಲ ಪ್ರೋಸೆಸ್ಗಳು ಬಂದಿದೆ. ಪ್ರಯಾರಿಟಿ ಕಡಿಮೆ ವ್ಯಾಲ್ಯೂ ಇರೋದು ಯಾರಿಗೆ ನೋಡಿ? ಪ್ರೋಸೆಸ್ P3 ಗೆ. ಸೊ P3 ಬಾಕಿ ಇದೆ. ಸೊ P3 ಗೆ 1 ಇರೋದ್ರಿಂದ ಇದನ್ನೇ ಎಕ್ಸಿಕ್ಯೂಟ್ ಮಾಡಬೇಕು ಫಾರ್ ಅನದರ್ 1 ಮಿನಿಟ್. ಸೊ P3 ನೇ ಇನ್ನೊಂದು ನಿಮಿಷ ಎಕ್ಸಿಕ್ಯೂಟ್ ಮಾಡಿದ್ರೆ ಏನಾಗುತ್ತೆ? ಇಲ್ಲಿ ಕಡಿಮೆ ಆಗ್ತಾ ಹೋಗುತ್ತೆ. ಏನು? 7 ಇದ್ದಿದ್ದು 6. ನೆಕ್ಸ್ಟ್ ಮತ್ತೆ ಕಂಪೇರ್ ಮಾಡಿದ್ರೆ ಇದೇ ಕಡಿಮೆ ಪ್ರಯಾರಿಟಿ ವ್ಯಾಲ್ಯೂ ಇರೋದು. ಸೊ ಇದಕ್ಕೆ ಫಸ್ಟ್ ಪ್ರಯಾರಿಟಿ. ಸೊ ಕಡಿಮೆ ಆಗ್ತಾ ಹೋಗಿ P3 ಅಂತ ಬರೀಬೇಕಾಗುತ್ತೆ. ಸೊ ಅದ್ರ ಬದಲು ಏನ್ ಮಾಡ್ತೀನಿ ಅಂತಂದ್ರೆ ನಾನು 7 ಸಲ ಬರ್ದೇ ಬಿಡ್ತೀನಿ ಒಂದೇ ಸಲ. ಸೊ ಏನ್ ಮಾಡ್ತಾ ಇದ್ದೀನಿ? 7 ಸಲ ಇವಾಗ ಎಕ್ಸಿಕ್ಯೂಟ್ ಮಾಡ್ತೀನಿ. 4 + 7 ವಿಲ್ ಬಿ 11. ಸೊ ಇವಾಗ P3 ಫುಲ್ ಕಂಪ್ಲೀಟ್ ಆಯ್ತು. ಇನ್ನ 11th ಮಿನಿಟ್ ಒಳಗಡೆ ಉಳಿದಿರುವಂತಹ 3 ಪ್ರೋಸೆಸ್ಗಳು ಇವೆ. ಇವುಗಳಲ್ಲಿ ಕಡಿಮೆ ಪ್ರಯಾರಿಟಿ ಯಾರಿಗೆ? ಕಡಿಮೆ ವ್ಯಾಲ್ಯೂ ಯಾರಿಗಿರೋದು ನೋಡಿ? 2. ಅಂದ್ರೆ ಲೋವರ್ ದ ವ್ಯಾಲ್ಯೂ ಹೈಯರ್ ದ ಪ್ರಿಯಾರಿಟಿ. ಸೊ ಪ್ರೋಸೆಸ್ P2 ಗೆ ಹೈಯರ್ ಪ್ರಿಯಾರಿಟಿ ಸಿಕ್ತು. ಈಗ ನಾನು ಎಕ್ಸಿಕ್ಯೂಟ್ ಮಾಡಿದೆ ಅಂತ ಅನ್ಕೊಳ್ಳಿ 1 ಮಿನಿಟ್. ಸೊ 2 ಮಿನಿಟ್ ಎಕ್ಸಿಕ್ಯೂಷನ್ ಇನ್ನೂ ಬಾಕಿ ಉಳಿತು. ಅದೇ 3 ಪ್ರೋಸೆಸ್ ಉಳ್ಕೊಂಡು ಪ್ರಯಾರಿಟಿ ಮತ್ತೆ P2 ಗೆ ಸಿಕ್ತು. ಮತ್ತೆ ಅದನ್ನೇ ಎಕ್ಸಿಕ್ಯೂಟ್ ಮಾಡ್ತೀವಿ. ಸೊ ಅದ್ರ ಬದಲು 3 ಸಲ ನಾವು ಎಕ್ಸಿಕ್ಯೂಟ್ ಮಾಡೋದ್ರ ಬದಲು ಏನ್ ಮಾಡ್ತೀನಿ? ಸೊ ಪ್ರೋಸೆಸ್ P2 ನ 3 ಮಿನಿಟ್ಸ್ ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ತೀನಿ. 11 + 3 ವಿಲ್ ಬಿ 14. ಸೊ ಪ್ರೋಸೆಸ್ P2 ಕೂಡ ಕಂಪ್ಲೀಟ್ ಆಯ್ತು. ಇನ್ನ 2 ಪ್ರೋಸೆಸ್ಗಳು ಉಳ್ಕೊಂಡಿವೆ. ಸೊ ಯಾವುದು? ಪ್ರೋಸೆಸ್ P1 ಮತ್ತೆ P4. ಸೊ ಇವೆರಡರಲ್ಲಿ ಕಡಿಮೆ ವ್ಯಾಲ್ಯೂ ಯಾವುದು? 3. ಲೋವರ್ ದ ವ್ಯಾಲ್ಯೂ ಹೈಯರ್ ಪ್ರಿಯಾರಿಟಿ. ಸೊ ಪ್ರೋಸೆಸ್ P3 ನ ಎಕ್ಸಿಕ್ಯೂಟ್ ಮಾಡ್ತೀನಿ ಅಂತ ಅನ್ಕೊಳ್ಳಿ 1 ಮಿನಿಟ್. ಸೊ 6 ಆಗುತ್ತೆ. ಮತ್ತೆ ಇವೆರಡೇ ಪ್ರೋಸೆಸ್ ಉಳಿದಿರೋದು. ಪ್ರಯಾರಿಟಿ ಮತ್ತೆ P1 ಗೆ ಸಿಗುತ್ತೆ. ಮತ್ತೆ 1 ನಿಮಿಷ ಓಡಿಸಿದ್ರೆ 5 ಆಗುತ್ತೆ, 4 ಆಗುತ್ತೆ, 3 ಆಗುತ್ತೆ. ಹಾಗಾಗ್ಲೇ ನಾನು ಎಕ್ಸಿಕ್ಯೂಟ್ ಮಾಡೋದ್ರ ಬದಲು ಒಂದೇ ಸಲ 7 ಮಿನಿಟ್ ಎಕ್ಸಿಕ್ಯೂಟ್ ಮಾಡ್ತೀನಿ. ಪ್ರೋಸೆಸ್ P1 14 + 7 ವಿಲ್ ಬಿ ಈಕ್ವಲ್ ಟು 21. ಪ್ರೋಸೆಸ್ P1 ಕೂಡ ಎಕ್ಸಿಕ್ಯೂಟ್ ಆಯ್ತು. ಇನ್ನು ಉಳಿದಿರೋದು ಪ್ರೋಸೆಸ್ P4 ಮಾತ್ರ. ಸೊ 4 ಮಿನಿಟ್. ಸೊ ಪ್ರೋಸೆಸ್ P4 ಮಾತ್ರ ಉಳಿದಿರೋದ್ರಿಂದ ಅದನ್ನೇ ಪ್ರೋಸೆಸ್ P4 ಅಂತ ಆಗಾಗಲೇ ಒಂದೊಂದು ನಿಮಿಷ ಎಕ್ಸಿಕ್ಯೂಟ್ ಮಾಡೋದ್ರ ಬದಲು 5 ಮಿನಿಟ್ಸ್ ಡೈರೆಕ್ಟ್ ಆಗಿ ಎಕ್ಸಿಕ್ಯೂಟ್ ಮಾಡ್ಬೋದು. ಸೊ 5 ಮಿನಿಟ್ಸ್ ಎಕ್ಸಿಕ್ಯೂಟ್ ಮಾಡಿದ್ರೆ 26 ಆಯ್ತು. ಈಗ ನಾವು ಗ್ಯಾನ್ ಚಾರ್ಟ್ ಅನ್ನ ಫಿಲ್ ಮಾಡಿದೀವಿ. ಎಲ್ಲ ಪ್ರೋಸೆಸ್ ಎಕ್ಸಿಕ್ಯೂಟ್ ಆಗಿದೆ. ನಮಗೇನು ಬೇಕು? ಆವರೇಜ್ ವೇಟಿಂಗ್ ಅಂಡ್ ಆವರೇಜ್ ಟರ್ನ್ ಅರೌಂಡ್ ಟೈಮ್. ಫಸ್ಟ್ ಕಂಪ್ಲೀಷನ್ ಟೈಮ್ ಅನ್ನ ಕಂಡುಹಿಡ್ಕೊಳ್ಳೋಣ. ಕಂಪ್ಲೀಷನ್ ಟೈಮ್ ಇಸ್ ದ ಟೈಮ್ ಅಟ್ ವಿಚ್ ಎ ಪ್ರೋಸೆಸ್ ಕಂಪ್ಲೀಟೆಡ್ ಇಟ್ಸ್ ಫುಲ್ ಎಕ್ಸಿಕ್ಯೂಷನ್ ಕಂಪ್ಲೀಟ್ ಆದಂತ ಟೈಮ್. ಪ್ರೋಸೆಸ್ P1 ಶುರುವಾಗಿದ್ದು 0th ಮಿನಿಟ್, ಕಂಪ್ಲೀಟ್ ಆಗಿದ್ದು 21st ಮಿನಿಟ್. ಪ್ರೋಸೆಸ್ P2 ಸ್ಟಾರ್ಟ್ ಆಗಿದ್ದು 1st ಮಿನಿಟ್, ಕಂಪ್ಲೀಟ್ ಆಗಿದ್ದು 14th ಮಿನಿಟ್. ಪ್ರೋಸೆಸ್ P3 ಶುರುವಾಗಿದ್ದು 2nd ಮಿನಿಟ್, ಕಂಪ್ಲೀಟ್ ಆಗಿದ್ದು 11th ಮಿನಿಟ್. ಪ್ರೋಸೆಸ್ P4 ಶುರುವಾಗಿದ್ದು 21st ಮಿನಿಟ್, ಕಂಪ್ಲೀಟ್ ಆಗಿದ್ದು 26th ಮಿನಿಟ್. ನೋಡಿ, ಸಿಂಪಲ್. ಈ ಕಂಪ್ಲೀಷನ್ ಟೈಮ್ ಅನ್ನ ಯೂಸ್ ಮಾಡಿಕೊಂಡು ಟರ್ನ್ ಅರೌಂಡ್ ಟೈಮ್ ಅನ್ನ ಕಂಡುಹಿಡಿಬಹುದು. ಟರ್ನ್ ಅರೌಂಡ್ ಟೈಮ್ ವಿಲ್ ಬಿ ಕಂಪ್ಲೀಷನ್ ಟೈಮ್ ಮೈನಸ್ ಅರೈವಲ್ ಟೈಮ್.
21 minus 0, 21. 14 minus 1 will be 13. 11 minus 2 is 9. 26 minus 3 is 23. So next, last one, waiting time. So waiting time ಅಂತಂದ್ರೆ turnaround time minus burst time, initial burst time. 21 minus 8 ಏನಾಗುತ್ತೆ 13. Next, 13 minus 4 ಏನಾಗುತ್ತೆ 9. 9 minus 9 ಏನಾಗುತ್ತೆ 0. Next, 23 minus 5 ಏನಾಗುತ್ತೆ 18. ಸೊ ಸಿಂಪಲ್. ಆವರೇಜ್ ವೇಟಿಂಗ್ ಮತ್ತೆ ಆವರೇಜ್ ಟರ್ನರೌಂಡ್ ಟೈಮ್ ಅನ್ನ ಕಂಡುಹಿಡಿದ್ರೆ ಪ್ರಾಬ್ಲಮ್ ಮುಗೀತು. ಆವರೇಜ್ ವೇಟಿಂಗ್ ಟೈಮ್ ಅನ್ನ ಕಂಡುಹಿಡಿಯೋಣ ಫಸ್ಟ್. ಆವರೇಜ್ ವೇಟಿಂಗ್ ಟೈಮ್ ಅಂತಂದ್ರೆ ಎಲ್ಲ ವ್ಯಾಲ್ಯೂಗಳನ್ನ ಆಡ್ ಮಾಡಿ ಫಸ್ಟ್. 13 ಪ್ಲಸ್ 9 ಪ್ಲಸ್ 0 ಪ್ಲಸ್ 18 ಡಿವೈಡೆಡ್ ಬೈ ಟೋಟಲ್ 4 ಪ್ರೋಸೆಸ್ ಇರೋದು ಡಿವೈಡೆಡ್ ಬೈ 4. ಸೊ 18 ಪ್ಲಸ್ 0 is 18. 18 ಪ್ಲಸ್ 9 is 27. 27 ಪ್ಲಸ್ 13 ಅಂತಂದ್ರೆ 30, 40. ಸೊ 40 ಡಿವೈಡೆಡ್ ಬೈ 4 ಅಂತಂದ್ರೆ ಎಷ್ಟಾಯಿತು 10. ಸೊ 10 is the average waiting time. ನೆಕ್ಸ್ಟ್, average turnaround time ಅನ್ನ ಕಂಡುಹಿಡಿಯೋಣ. ಆಡ್ ಆಲ್ ದಿ ವ್ಯಾಲ್ಯೂಸ್. 21 ಪ್ಲಸ್ 13 ಪ್ಲಸ್ 9 ಪ್ಲಸ್ 23. ಸೊ ಏನಾಗುತ್ತೆ 21 ಪ್ಲಸ್ 9 ಏನಾಯಿತು 30. 30 ಪ್ಲಸ್ 13 ಏನಾಗುತ್ತೆ 43. 43 ಪ್ಲಸ್ 23 ಅಂತ ಅಂದರೆ 66. ಸೊ 66 ಡಿವೈಡೆಡ್ ಬೈ 4, ಯಾಕಂತಂದ್ರೆ 4 ಪ್ರೋಸೆಸ್ ಇರೋದು. ಸೊ 66 ಬೈ 4 ಅಂತಂದ್ರೆ 2 3s are 2 3s are 2 2s are. ಸೊ 33 ಡಿವೈಡೆಡ್ ಬೈ 2 ಇಸ್ ದ ಆವರೇಜ್ ಟರ್ನರೌಂಡ್ ಟೈಮ್. ಇಷ್ಟೇ ಸಿಂಪಲ್. ಸೊ ಪ್ರಾಬ್ಲಮ್ ಅರ್ಥ ಆಯಿತು ಅಂತ ಅನ್ಕೊಂತೀನಿ. ಇನ್ನೂ ಒಂದು ಪ್ರಾಬ್ಲಮ್ ಅನ್ನ ಕೊಟ್ಟಿದ್ರು CPU ಶೆಡ್ಯೂಲಿಂಗ್ ಅಲ್ಲಿ ಮಾಡಲ್ ಪೇಪರ್ ಅಲ್ಲಿ, ಅದನ್ನ ಸಾಲ್ವ್ ಮಾಡಿದ್ದೀನಿ. ಆ ಪಾರ್ಟ್ 1 ವಿಡಿಯೋ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲೂ ಸಿಗುತ್ತೆ, ಐ ಬಟನ್ ಅಲ್ಲೂ ಕೂಡ ಕೊಟ್ಟಿರ್ತೀನಿ, ನೀವು ನೋಡ್ಬೋದು. ಏನಾದ್ರೂ ಡೌಟ್ ಇದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಕ್ಲಾರಿಫೈ ಮಾಡ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ. ಥ್ಯಾಂಕ್ ಯು.